ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಜೆಡಿಎಸ್ ನಿಂದ ಅಚ್ಚರಿಯ ಅಭ್ಯರ್ಥಿಯ ಹೆಸರು ಕೇಳಿ ಬರ್ತಾ ಇದೆ ವೀಕ್ಷಕರೇ. ಬಿಎಲ್ ಶಂಕರ್ ಕೈಬಿಟ್ಟು ಹೊಸ ಅಭ್ಯರ್ಥಿಗೆ ಜೆಡಿಎಸ್ ಇದೀಗ ಮೊರೆ ಹೋಗಿದೆ. ಹಾಸನದ ನಂಟು ಹೊಂದಿರುವಂತಹ ಆ ಅಭ್ಯರ್ಥಿ ಯಾರು ಗೊತ್ತಾ? ಎಸ್, ಈ ಒಂದು ಪ್ರಶ್ನೆ ಸಂದರ್ಭದಲ್ಲಿ ಉದ್ಭವಿಸ್ತಾ ಇದೆ. ಇಡೀ ಕರ್ನಾಟಕದ ಜನತೆಗೆ ಚಿರಪರಿಚಿತವಂತೆ ಆ ಅಭ್ಯರ್ಥಿಯ ಹೆಸರು. ಕೆಲವೇ ಕ್ಷಣಗಳಲ್ಲಿ TV5 ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿಯಲಿದ್ದಾರೆ? ಈಗಾಗಲೇ ದೇವೇಗೌಡರು ಅಲ್ಲಿ ಸ್ಪರ್ಧಿಸಬೇಕಾಗಿತ್ತು, ಆದ್ರೆ ಅವರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿಯ ಸದಾನಂದ ಗೌಡ ವಿರುದ್ಧ ಯಾರು ಅಲ್ಲಿ ಕಣಕ್ಕಿಳಿತಾರೆ? ಈ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇದೆ. ಟಫ್ ಕಾಂಪಿಟೇಷನ್ ಇದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ. ಒಕ್ಕಲಿಗರು ಜೊತೆಗೆ ಅಹಿಂದ ಮತಗಳೇ ನಿರ್ಣಾಯಕ ಪಾತ್ರವನ್ನು ವಹಿಸುವಂತಹ ಲೋಕಸಭಾ ಕ್ಷೇತ್ರದಲ್ಲಿ ಯಾರಾಗ್ತಾರೆ ಜೆಡಿಎಸ್ ಅಭ್ಯರ್ಥಿ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರಶ್ನೆಗೆ TV5 ಉತ್ತರವನ್ನ ಕೊಡಲಿದೆ. TV5 ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಜೆಡಿಎಸ್ ನಿಂದ ಅಚ್ಚರಿಯ ಅಭ್ಯರ್ಥಿ ಹೆಸರು ಕೇಳಿ ಬರ್ತಾ ಇದೆ ವೀಕ್ಷಕರೇ. ದೇವೇಗೌಡರು ಒಂದು ವೇಳೆ ಏನಾದರೂ ಅಲ್ಲಿ ಕಂಟೆಸ್ಟ್ ಮಾಡದೆ ಹೋದಲ್ಲಿ BL ಶಂಕರ್ ಅವರಿಗೆ ಟಿಕೆಟ್ ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಆ ಹೆಸರನ್ನ ಕೈಬಿಟ್ಟು ಹಾಸನದ ನಂಟು ಹೊಂದಿರತಕ್ಕಂತಹ ಅಭ್ಯರ್ಥಿಗೆ ಮಣೆ ಹಾಕ್ಲಿಕ್ಕೆ ಇದೀಗ ಜೆಡಿಎಸ್ ಮುಂದಾಗಿದೆ. ಇಡೀ ಕರ್ನಾಟಕದ ಜನತೆಗೆ ಆ ಹೆಸರು ಚಿರಪರಿಚಿತ. ಹಾಗಾದ್ರೆ ಅಷ್ಟು ಫೇಮಸ್ ಆಗಿರ್ತಕ್ಕಂತಹ ಅಭ್ಯರ್ಥಿ ಯಾರು? ನಿಜಕ್ಕೆ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇದೆ. ಸದಾನಂದ ಗೌಡರು ಟಫ್ ಕಾಂಪಿಟೇಷನ್ ಅನ್ನ ಕೊಡಲಿದ್ದಾರೆ. ಈಗಾಗಲೇ ಅವರು ಗೆಲುವನ್ನ ಸಾಧಿಸಿರ್ತಕ್ಕಂಥದ್ದು, ಸಿಟ್ಟಿಂಗ್ MP ಆಗಿದ್ದಾರೆ. ತಮ್ಮದೇ ಆದಂತಹ ವರ್ಚಸ್ಸು ಪ್ರಾಬಲ್ಯವನ್ನು ಹೊಂದಿರತಕ್ಕಂತಹ ಅಭ್ಯರ್ಥಿ ಅವರು. ಆದ್ರೆ ಈಗ ಅವರ ವಿರುದ್ಧ ಯಾರು ಸೆಣಸಾಟ ನಡೆಸಲಿದ್ದಾರೆ? ಈ ಒಂದು ಪ್ರಶ್ನೆಗೆ ಇದೀಗ ಉತ್ತರ ಸಿಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 6ರ ವಿನ್ನರ್ ಶಶಿಕುಮಾರ್ ಜೆಡಿಎಸ್ ಅಭ್ಯರ್ಥಿ ಆಗ್ತಾರಾ? ಈ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಬಿಗ್ ಬಾಸ್ ಶಶಿ ಅಭ್ಯರ್ಥಿ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಒಂದು ರೀತಿಯಾಗಿ ಅಚ್ಚರಿಗೆ ಕಾರಣವಾಗ್ತಾ ಇರ್ತಕ್ಕಂಥ ಹೆಸರಿದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಮೂಲದ ಶಶಿ ಒಕ್ಕಲಿಗ ಸಮುದಾಯದವರು. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ ವೀಕ್ಷಕರೇ, ಇಲ್ಲಿ ಒಕ್ಕಲಿಗ ಮತಗಳು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತವೆ. ಹಾಗಾಗಿ ಶಶಿ ಅವರು ಒಕ್ಕಲಿಗ ಸಮುದಾಯದವರು. ಹಾಗಾಗಿ ಜೆಡಿಎಸ್ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಶಶಿಯನ್ನೇ ಅಲ್ಲಿ ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಚರ್ಚೆಗಳು ನಡೀತಾ ಇದೆ. ಶಶಿ ಭಾವ ಸತೀಶ್ ಮೂಲತಃ ಹಾಸನ ಜಿಲ್ಲೆಯವರು. ಗೌಡರ ಕುಟುಂಬದ ಜೊತೆ ಆತ್ಮೀಯವಾಗಿದ್ದಾರೆ ಶಶಿ ಕುಟುಂಬಸ್ಥರು. ಹಾಗಾಗಿ ಶಶಿ ಅವರನ್ನ ಇಲ್ಲಿ ನಿಲ್ಲಿಸಲಿಕ್ಕೆ ಇದೀಗ ಜೆಡಿಎಸ್ ಮುಂದಾಗಿದೆ. ಆಧುನಿಕ ಕೃಷಿ ಮಾಡಿ ಹೆಸರನ್ನ ಗಳಿಸಿದ್ದಾರೆ ಶಶಿಕುಮಾರ್ ಅವರು. MLC ಪದವಿ ಪಡೆದು ಕೃಷಿ ಮಾಡ್ತಾ ಇದ್ದಾರೆ. ಈಗಾಗಲೇ ಶಶಿ ಅವರು ಜೆಡಿಎಸ್ ಅಭ್ಯರ್ಥಿ ಆಗ್ತಾರ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇದೆ. ಎಸ್ ವೀಕ್ಷಕ, ನಾವು ಗಮನಿಸ್ತಾ ಇದ್ದೀವಿ, ತೀವ್ರ ಅಚ್ಚರಿಯ ಹೆಸರಿದು. ನಿಜಕ್ಕೂ ಯಾರು ಅಂದ್ಕೊಂಡಿರ್ಲಿಲ್ಲ ಶಶಿ ಅವರು ರಾಜಕೀಯಕ್ಕೆ ಬರ್ತಾರಾ, ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಅವರು ಕಂಟೆಸ್ಟ್ ಮಾಡ್ತಾರಾ, ಯಾವ ಮಾನದಂಡದ ಹಿನ್ನೆಲೆಯಲ್ಲಿ, ಯಾವ ಹಿನ್ನೆಲೆಯಲ್ಲಿ ಜೆಡಿಎಸ್ ಇವರನ್ನ ಕಣಕ್ಕಿಳಿಸೋದಿಕ್ಕೆ ಅಥವಾ ಇವರೊಂದು ಹೆಸರನ್ನ ಪ್ರಸ್ತಾಪಿಸಲಿಕ್ಕೆ ಮುಂದಾಯ್ತೋ ಗೊತ್ತಿಲ್ಲ. ಬಿಗ್ ಬಾಸ್ ಸೀಸನ್ 6ರ ವಿನ್ನರ್ ಶಶಿಕುಮಾರ್ ಜೆಡಿಎಸ್ ಅಭ್ಯರ್ಥಿ ಆಗ್ತಾರಾ? ನಿಜಕ್ಕೂ DB ಸದಾನಂದ ಗೌಡ್ರಿಗೆ ಇವರು ಟಫ್ ಕಾಂಪಿಟೇಷನ್ ಅನ್ನ ಕೊಡ್ತಾರಾ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಏನಂದ್ರೆ ಅಹಿಂದ ಮತಗಳು ಜೊತೆಗೆ ಒಕ್ಕಲಿಗ ಮತಗಳು ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತವೆ. ಯಾರು ಒಕ್ಕಲಿಗರು ಅಥವಾ ಅಹಿಂದ ಮತಗಳೇನಿದೆ ಅದು ಯಾರ ಪರವಾಗಿ ವಾಲುತ್ತೋ ಅವರು ಸುಲಭವಾಗಿ ಜಯಬೇರಿಯನ್ನ ಬಾರಿಸ್ತಾರೆ. ಕಳೆದ ಬಾರಿ ಅದೇ ಆಗಿತ್ತು, ನಾವು ಗಮನಿಸಿದ್ವಿ 2014ರ ಲೋಕಸಭೆ ಚುನಾವಣೆಯಲ್ಲಿ. ಈಗ ಶಶಿಕುಮಾರ್ ಅವರು ಸ್ಪರ್ಧಿಸುವ ಮುಖಾಂತರ, ಯಾಕಂದ್ರೆ ಅವರು ಸಹ ಅದೇ ಸಮುದಾಯದವರಾಗಿದ್ದಾರೆ, ಒಕ್ಕಲಿಗ ಸಮುದಾಯವರಾಗಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಈ ಒಂದು ಮತಗಳು ಇವರ ಕಡೆ ವಾಲುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ? ಮತ್ತೊಂದು ಕಡೆ ಕೇಳಿ ಬರ್ತಾ ಇರುವಂತಹ ವಿಚಾರ ಏನಂದ್ರೆ DB ಸದಾನಂದ ಗೌಡರಿಗೆ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥದ್ದು. ಅವರ ವಿರುದ್ಧವೇ ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತದೆ. ಯಾಕಂದ್ರೆ ಅವರು ಗೆದ್ದಂತ ಸಂದರ್ಭದಲ್ಲಿ ಖುಷಿಯನ್ನ ಹಂಚಿಕೊಂಡ್ರೆ ವಿನಃ ಇಲ್ಲಿಯವರೆಗೆ ಕ್ಷೇತ್ರಕ್ಕೆ ಅವರು ಭೇಟಿ ಕೊಟ್ಟಿಲ್ಲ. ಬರೀ ದೆಹಲಿಯಲ್ಲಿ ಇರ್ತಾರೆ, ಕೇಂದ್ರ ಸಚಿವರಾಗಿ ಕೆಲಸವನ್ನ ಮಾಡ್ಕೊಂಡಿದ್ರೆ ಹೊರತು ಕ್ಷೇತ್ರಕ್ಕೆ ಬಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಅನ್ನೋ ಒಂದು ಅಭಿಪ್ರಾಯ ಈಗಾಗಲೇ ಇರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಪರ್ಯಾಯ ನಾಯಕತ್ವವನ್ನ ಹುಡುಕುವಂತಹ ಕೆಲಸವನ್ನೇನಾದ್ರೂ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರಾ? ನಿಜಕ್ಕೂ ಜೆಡಿಎಸ್ಗೆ ಈ ಒಂದು ಶಶಿಕುಮಾರ್ ಅವರ ಸ್ಪರ್ಧೆಯಿಂದ ಲಾಭವಾಗುತ್ತಾ ಅನ್ನುವಂಥದ್ದು. ಘಟಾನುಘಟಿ ನಾಯಕರಾಗಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡ್ರೆ ಅಲ್ಲಿ ಸ್ಪರ್ಧಿಸಿದ್ರೆ ಟಫ್ ಕಾಂಪಿಟೇಷನ್ ಆಗುತ್ತೆ. ನಿಜಕ್ಕೂ ಅವರು ಎದುರಾಳಿ ಆಗಬಲ್ಲರ DB ಸದಾನಂದ ಗೌಡ್ರಿಗೆ? ಅವ್ರಿಗೆ ಸೋಲಾಗುತ್ತೆ ಅನ್ನೋ ಒಂದು ಅಭಿಪ್ರಾಯಗಳು ಸಹ ವ್ಯಕ್ತವಾಗ್ತಿದೆ. ಅದಕ್ಕೆ ಅವರು ಹೆದರಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಅವರು ಹೋದ್ರು ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಈ ತರ ಮಧ್ಯೆ ಈ ಒಂದು ರಿಸ್ಕ್ ಅನ್ನ ತೆಗೆದು
ಉಳ್ಕೊಳ್ಳೋದಿಕ್ಕೆ ಈಗ JDS ಮುಂದಾಗಿದೆ. ಯಾವ ಹಿನ್ನೆಲೆಯಲ್ಲಿ ಯಾವೆಲ್ಲ ಮಾನದಂಡಗಳನ್ನ ಇಲ್ಲಿ ಪರಿಗಣಿಸಿ ಶಶಿಕುಮಾರ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗ್ತಾ ಇದೆಯೋ ಗೊತ್ತಿಲ್ಲ, ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆಧುನಿಕ ಕೃಷಿ ಮಾಡಿ ಹೆಸರನ್ನ ಗಳಿಸಿದ್ದಾರೆ ಶಶಿಕುಮಾರ್ ಅವರು, ಒಕ್ಕಲಿಗ ಸಮುದಾಯದವರು. ಇನ್ನು ಇವರ ಭಾವ ಬಂದ್ಬಿಟ್ಟು ಹಾಸನ ಮೂಲದವರಂತೆ. ಹಾಗಾಗಿ ಬಹುಶಃ ದೇವೇಗೌಡರ ಕುಟುಂಬಸ್ಥರಿಗೆ ಇವರು ನಿಕಟ ಸಂಪರ್ಕವನ್ನ ಹೊಂದಿದ್ದಾರೆ. ಹಾಗಾಗಿ ಇದೀಗ ಶಶಿಕುಮಾರ್ ಅವರಿಗೆ ಈಗ ಟಿಕೆಟ್ ಅನ್ನ ನೀಡಲಿಕ್ಕೆ JDS ಮುಂದಾಗಿದೆ. ನಿಜಕ್ಕೂ ಶಶಿಕುಮಾರ್ ಅವರ ಒಲವು ರಾಜಕೀಯದತ್ತ ಯಾವ ರೀತಿ ಇದೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ನಾವು ಗಮನಿಸ್ತಾ ಇದ್ದೀವಿ, ಅವರು ರೈತನಾಗೆ ಗುರುತಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಎಸ್ ವೀಕ್ಷಕರೇ, ಈ ಒಂದು ಪ್ರಶ್ನೆ ಉದ್ಭವಿಸೋದಕ್ಕೆ ಪ್ರಮುಖವಾದಂತಹ ಕಾರಣ ಸತೀಶ್, ಅಂದ್ರೆ ಶಶಿಕುಮಾರ್ ಅವರ ಭಾವ ಆಗಿರ್ತಕ್ಕಂಥ ಸತೀಶ್ ಅವರು, ಅವರ ಹೇಳಿಕೆ, ಅವರ ಮಾತುಗಳು. ನಮ್ಮ ಫಿಲಂ ಬ್ಯೂರೋ ಹೆಡ್ ಆಗಿರುವಂತಹ ಲಕ್ಷ್ಮೀನಾರಾಯಣ್ ಜೊತೆ ಅವರು ಮಾತನಾಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಸರ್ ನಮಸ್ತೆ, ಲಕ್ಷ್ಮೀನಾರಾಯಣ್ ಅಂತ ಮಾತಾಡ್ತಾ ಇದ್ದೀನಿ, TV5 ಫಿಲಂ ಬ್ಯೂರೋ ಹೆಡ್. ಸರ್ ಹೇಳಿ, ಅವ್ರು ಸ್ಪಾಟೆ ಹೋಗಿದ್ದಾರೆ. ಹೌದಾ? ಹೌದೌದು. ಈಗ ಒಂದು ಹೊಸ ನ್ಯೂಸ್ ಕೇಳ್ಪಟ್ಟೆ, ಎಷ್ಟು ಮಟ್ಟಿಗೆ ಸಂಬಂಧಿಸ ನಿಜನ ಗೊತ್ತಿಲ್ಲ, ನಿಜನ ಅದು? ನೋಡ್ಬೇಕು ಸರ್, ಬಂದಿದೆ, ನೋಡ್ಬೇಕು ಏನೇನ ಅಂತ ಗೊತ್ತಿಲ್ಲ. ಯಾವಾಗ ಅಪ್ರೋಚ್ ಮಾಡಿದ್ರು ಸರ್ ಅವರು? ಇಲ್ಲಿ ಈಗಲೇ ಏನು ಹೇಳೋದ್ ಬೇಡ ಅಂತ, ನೋಡೋಣ ಏನೇನಾಗುತ್ತೆ ಅದು ಫೈನಲ್ ಆಗಿ ಆಮೇಲೆ ಮಾತಾಡ. ಏನು ಬೇಡ, ಯಾರು ಹೇಳಿದ್ರಿ ಅಪ್ರೋಚ್ ಮಾಡೋದು ನಿಜನಾ? ಹೌದೌದು, ನೋಡೋಣ. ದೇವ್ರು ಇದ್ದಾನೆ, ನೋಡೋಣ, ದೇವ್ರು ಇದ್ದಾನೆ. ಒಂದ್ ಚಾನ್ಸ್ ಸಿಕ್ಕಿದ್ರೆ ಸಿಗ್ಲಿ. ಮಾಡಿ ಸರ್, ಮಾಡಿ ಮಾಡಿ. ಏನ್ ಗೊತ್ತಾ, ಅವಕಾಶಗಳು ಸಿಗಲ್ಲ, ಸಿಕ್ಕಿದಾಗ ಬಳಸ್ಕೋಬೇಕು. ಹೌದೌದೌದು. ಸೋಲು ಗೆಲುವು ಸೆಕೆಂಡ್ರಿ, ಅಟ್ಲೀಸ್ಟ್ ಸೆಕೆಂಡ್. ಹೌದು. ಈಗ ನೋಡಿ, ಬಿಗ್ ಬಾಸ್ ಹೋಗೋವರೆಗೂ ಶಶಿ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ, ಒಂದಷ್ಟು ಶಾರ್ಟ್ ಮೂವೀಸ್ ಅದು ಇದು ಮಾಡ್ಕೊಂಡಿದ್ರು. ಇವಾಗ ಶಶಿ ಇಡೀ ಕರ್ನಾಟಕಕ್ಕೆ ಗೊತ್ತು. ಹೌದು, ಕಾಂಗ್ರೆಸ್ ಅವ್ರಿಗೂ ಒಂದು ಸ್ಟಾರ್ ಕ್ಯಾಂಪೇನರ್ ಸಿಕ್ತಂಗ ಆಗುತ್ತಲ್ಲ ಸರ್, ಅವ್ರಿಗೂ ಪ್ಲಸ್ ಏನೆ. ಹೌದು, ಹೆಂಗಿದ್ದಾರೆ, ಫಾರ್ಮರ್ ಇದಾರೆ, ಎಜುಕೇಟೆಡ್ ಇದಾನೆ. ಹೌದೌದೌದು, ಎಲ್ಲರಿಗೂ ಫೇಮ್ ಇದೆ, ನೇಮ್ ಇದೆ ಇವಾಗ. ಹೌದೌದು, ಎಲ್ಲ ಟಾಕೆಟಿವ್ ಚೆನ್ನಾಗಿ ಮಾತಾಡ್ತಾರೆ, ನಾಲೆಡ್ಜ್ ಇದೆ. ಈ ಜನಕ್ಕೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋ ಒಂದು ವಿವೇಕತೆ ಇದೆ. ಹಂಗಾಗಿ ನೋಡಿ, ಯೋಚನೆ ಮಾಡಿ ಸರ್, ನೀವೆಲ್ಲ ಒಂದ್ ಒಳ್ಳೆ ಫೌಂಡೇಶನ್ ತಗೊಳ್ಳಿ. ಹೌದೌದು, ನೀವು ಅಪ್ರೋಚ್ ಮಾಡಿ ಬೇರೆ ಬೇರೆ ಕಡೆಯಿಂದ, ಆದ್ರೆ ಎಲ್ಲರೂ ಜೋಡಿ ಹೆಚ್ಚು ಕಲ್ತಾವ. ಡೆಫಿನೆಟ್ಲಿ. ಇದು ಶಶಿ ಅವ್ರನ್ನ ನಾನೊಂದ್ಸರಿ ಮಾತಾಡ್ಬೋದಾ? ಇಲ್ಲ, ಅವ್ರಿಗೆ ರಾಜಕಾರಣದ ಬಗ್ಗೆ ಏನು ಮಾತಾಡಲ್ಲ. ಏನಾದ್ರು ಇದ್ರೆ ನಾನೇ ಹೇಳ್ತೀನಿ ನಿಮ್ಗೆ, ನಮ್ಗೆ ಮಾಡಿ ತೊಂದ್ರೆ. ಹೌದಾ? ಹೌದೌದು. ನೀವು ಯಾವಾಗ ಡಿಸಿಷನ್ ತಗೊಳ್ಳೋಣ ಅಂತಿದ್ದೀರಾ? ಅದೇ ನೋಡೋಣ, ಇನ್ನೂ ಅವ್ರ ಕಡೆ ಎಲ್ಲ ಏನೇನಾಗುತ್ತೆ ತಿಳ್ಕೊಳ್ಳೋಣ, ಆಮೇಲೆ ಫೈನಲ್ ಮಾಡೋಣ. ಫೈನ್ ಸರ್, ಫೈನ್ ಸರ್. ನಿಮ್ ಹೆಸರು ಗೊತ್ತಾಗಿಲ್ಲ ನಂಗೆ. ಸರ್ ಸತೀಶ್ ಗೌಡ ಅಂತ. ಸತೀಶ್ ಗೌಡ, ಫೈನ್ ಫೈನ್. ಏನೋ ಇದ್ರೆ ಹೇಳಿ ಸರ್, ಆತರ ಏನಾದ್ರು ನೀವು ಫರ್ದರ್ ಸ್ಟೆಪ್ ತಗೊಂಡ್ರೆ. ಹೌದೌದು. ನೀವು ಇನ್ನು ಫ್ಯಾಮಿಲಿ ಅವರೆಲ್ಲ ಕೂತು ಡಿಸಿಷನ್. ಎಸ್ ವೀಕ್ಷ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆಯನ್ನ ಮಾಡಲಿಕ್ಕೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಆಗಿರುವಂತಹ ಲಕ್ಷ್ಮೀನಾರಾಯಣ್ ಇದೀಗ ನ್ಯೂಸ್ ಡೆಸ್ಕ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ್, ಅಚ್ಚರಿಯ ಬೆಳವಣಿಗೆ ಇದು. ನಿಜಕ್ಕೂ ಯಾರು ಊಹಿಸಿರ್ಲಿಲ್ಲ ಶಶಿಕುಮಾರ್ ಅವರು ರಾಜಕೀಯಕ್ಕೆ ಬರ್ತಾರೆ ಅನ್ನುವಂಥದ್ದು. ರೈತ ಕೃಷಿಯಲ್ಲಿ ತಮ್ಮದೇ ಆದಂತಹ ಒಂದಷ್ಟು ಒಲವನ್ನ ಇಟ್ಕೊಂಡಿದ್ರು, ಆದ್ರೆ ರಾಜಕೀಯದಲ್ಲಿ ಒಲವನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ಒಂದು ರೀತಿಯಾಗಿ ಕೇಳಿ ಬರ್ಲಿಕ್ಕೆ ಪ್ರಮುಖವಾದಂತಹ ಕಾರಣ ಏನು, ಜೊತೆಗೆ ಅವರ ಭಾವ ಆಗಿರ್ತಕ್ಕಂಥ ಸತೀಶ್ ಏನಂತ ಹೇಳಿದ್ರು ಲಕ್ಷ್ಮೀನಾರಾಯಣ್? ಖಂಡಿತವಾಗ್ಲೂ ಶಿವಶಂಕರ್, ಯಾಕಂದರೆ ಶಶಿಕುಮಾರು ಬರೀ ಬಿಗ್ ಬಾಸ್ ವಿನ್ನರ್ ಅಂತ ಅಷ್ಟೇ ಎಲ್ಲರಿಗೂ ಗೊತ್ತು. ಆದರೆ ಶಶಿಕುಮಾರ್ ಮೂಲತಃ ಚಿಕ್ಕಬಳ್ಳಾಪುರ ಮೂಲದವರು. ಆದರೆ ಅವರ ರೂಟ್ಸು, ಅಂದರೆ ಅವರ ಒಂದು ಕುಟುಂಬದ ಮೂಲಗಳು ಹಾಸನ, ಮಂಡ್ಯ ಸೇರಿದಂತೆ ಸಾಕಷ್ಟು ಕಡೆ ಇದೆ. ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ಒಕ್ಕಲಿಗ ಕಮ್ಯುನಿಟಿಗೆ ಸೇರಿದಂಥವರು. ಜೊತೆಗೆ ವಿದ್ಯಾವಂತ ಕೂಡ, ಅಂದರೆ MSc ಅಗ್ರಿಕಲ್ಚರ್ ಓದ್ಕೊಂಡಿರ್ತಕ್ಕಂಥ ಒಬ್ಬ ಹುಡುಗ. ತುಂಬ ವಿವೇಕವಾಗಿ ಮಾತಾಡ್ತಕ್ಕಂಥ ಒಬ್ಬ ಉತ್ತಮ ವಾಗ್ಮಿ ಕೂಡ ಹೌದು. ಹಾಗಾಗಿ ಯಾವಾಗ ಬಿಗ್ ಬಾಸಲ್ಲಿ ಒಂದು ದೊಡ್ಡ ನೇಮು ಫೇಮು ಸಿಕ್ತೋ ಆಗ ಈಗೇನು ಬೆಂಗಳೂರು ಉತ್ತರಕ್ಕೆ ಏನು JDS ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳ ವಿಚಾರದಲ್ಲಿ ಯಾವುದೇ ದೊಡ್ಡ ನಾಯಕತ್ವ ಕಾಣಿಸ್ತಾ ಇರುವ ಹಿನ್ನೆಲೆಯಲ್ಲಿ JDS ಈಗ ಅವರಿಗೆ ಮಣೆ ಹಾಕಿದೆ ಅಂತಕ್ಕಂಥ ವಿಚಾರ ಬಹಿರಂಗವಾಗ್ತಾ ಇದೆ.